ರಾಮನೂರು ಅಯೋಧ್ಯೆಯಲ್ಲಿ ಹುಂಡಿ ಲೂಟಿ ಪ್ರಕರಣದ ಆರೋಪಿಗಳು ದಿನದಿನಕ್ಕೂ ಸ್ಫೋಟಕ ಅಂಶಗಳನ್ನು ಬಾಯ್ಬಿಡ್ತಾ ಇದ್ದಾರೆ. ಕದ್ದ ಹಣ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಇನ್ನೊಂದು ಕಡೆ ದೇಣಿಗೆ ಎಣಿಸ್ತಾ ಇದ್ದ 20ಕ್ಕೂ ಹೆಚ್ಚು ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬಗೆದಷ್ಟು ಬಯಲಾಗ್ತಿದೆ ರಾಮ ಮಂದಿರ ಕಾಣಿಕೆ ಕಳ್ಳರ ಕಳ್ಳಾಟ. ಷೇರು ಮಾರುಕಟ್ಟೆಯಲ್ಲಿ ಕದ್ದ ಹಣ ಹೂಡಿಕೆ, ಸ್ನೇಹಿತರಿಗೆ ಸಾಲ. ರಾಮ ಮಂದಿರ ಮರ್ಯಾದಾ ಪುರುಷೋತ್ತಮನ ನೆಲದಲ್ಲಿ ಕದೀಮರು ಆಡಿದ ಒಂದೊಂದೇ ಆಟಗಳು ಬಯಲಾಗ್ತಿವೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ದೇಣಿಗೆ ಕಳ್ಳತನ ಕೇಸ್ನ ತನಿಖೆ ಚುರುಕುಗೊಂಡಿದೆ. 8 ಆರೋಪಿಗಳ ಪೈಕಿ 3ರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಲವಕುಶ್ ಮಿಶ್ರಾ, ಅನುಕಲ್ಪ ಶುಕ್ಲಾ ಮತ್ತು ಕರುಣೇಶ್ ಪಾಂಡೆಗೆ ಸಂಬಂಧಪಟ್ಟ ಜಾಗಗಳಲ್ಲಿ ಮಹಜರು ಪರಿಶೀಲನೆ ಮಾಡಲಾಗಿದೆ. ಈ 3ರ ಜನ್ಮ ಜಾಲಾಡಿದಾಗ ಕದ್ದ ಕಾಣಿಕೆಯನ್ನ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ರು ಅನ್ನೋದು ಬಯಲಾಗಿದೆ. ಕದ್ದ ಹಣವನ್ನ ಸಂಗ್ರಹಿಸಿಡಲು ಕಳ್ಳದಾರಿ ಹಿಡಿದಿದ್ದ ಕದೀಮರಾದ ಲವಕುಶ್ ಮಿಶ್ರಾ, ಅನುಕಲ್ಪ ಶುಕ್ಲಾ ಮತ್ತು ಕರುಣೇಶ್ ಪಾಂಡೆ 30 ಬ್ಯಾಂಕ್ ಅಕೌಂಟ್ ತೆರೆದಿದ್ರು. ಕದ್ದ ಹಣವನ್ನ ಸ್ನೇಹಿತರಿಗೆ ಸಾಲವಾಗಿ ನೀಡುತ್ತಿದ್ರು. ಸ್ನೇಹಿತರಿಂದ ವಾಪಸ್ ಹಣ ಪಡೆಯುವಾಗ ಬ್ಯಾಂಕ್ಗೆ ಹಣ ಜಮೆ ಮಾಡಿಸಿಕೊಳ್ತಿದ್ರು. ತದನಂತರ ಬೇರೆ ಬೇರೆ ಅಕೌಂಟ್ ಮೂಲಕ ಷೇರು ಮಾರುಕಟ್ಟೆಯಲ್ಲೂ ಹೂಡಿಕೆ ಮಾಡಿದ್ರು. ಪತ್ನಿಗೆ ಚಿನ್ನದ ಲಾಕೆಟ್, ಬಾಮೈದನ ಬಳಿ ಇತ್ತು ಚಿನ್ನದ ಸರ. ಸದ್ಯ ಆರೋಪಿಗಳಿಂದ 45,000 ನಗದು ವಶಪಡಿಸಿಕೊಂಡಿದ್ದಾರೆ. ಚಿನ್ನಾಭರಣ, ಮೊಬೈಲ್ ಜಪ್ತಿ ಮಾಡಿದ್ದಾರೆ. ಪತ್ನಿಗಾಗಿ ಚಿನ್ನದ ಲಾಕೆಟ್ ಖರೀದಿಸಿದ ಲವಕುಶ್ ಮಿಶ್ರಾ ಅದರ ಮೇಲೆ ತನ್ನ ಹೆಸರನ್ನ ಮುದ್ರಿಸಿದ್ದ. ತನ್ನ ಹೆಸರಿರುವ ಲಾಕೆಟ್ ಅನ್ನ ಪತ್ನಿಗೆ ನೀಡಿದ್ದ. ಈ ಲಾಕೆಟ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಲವಕುಶ್ ಬಳಿ 35,000 ರೂಪಾಯಿ ಜಪ್ತಿ ಮಾಡಿದ್ದಾರೆ. ಹಾಗೆಯೇ ಲವಕುಶ್ನ ಬಾಮೈದ ಅನುಕಲ್ಪ್ಗೆ ಸೇರಿದ ಚಿನ್ನದ ಸರ, ಕಾರು, ದುಬಾರಿ ಮೌಲ್ಯದ ಮೊಬೈಲ್ ಫೋನ್ ಸೀಸ್ ಮಾಡಲಾಗಿದೆ. ಹುಂಡಿ ಹಣದಲ್ಲೇ ಕಾರು, ಚಿನ್ನದ ಸರ ಖರೀದಿಸಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಅನುಕಲ್ಪ ಆದಾಯದ ಬಗ್ಗೆ ಪೊಲೀಸರು ಮೂಲ ಕೆದಕುತ್ತಿದ್ದಾರೆ. ಚಂಪತ್ ರಾಯ್, ಅನಿಲ್ ಮಿಶ್ರಾಗೆ ನೀಡಿದ್ದ ಡಿಜಿಟಲ್ ಐಡಿ ಬ್ಲಾಕ್. ರಾಮ ಮಂದಿರದ 20ಕ್ಕೂ ಹೆಚ್ಚು ಕಾಣಿಕೆ ಎಣಿಕೆ ಸಿಬ್ಬಂದಿ ರಾಜೀನಾಮೆ. ಒಂದು ಕಡೆ ತನಿಖೆ ಚುರುಕುಗೊಂಡಿದ್ರೆ ರಾಮ ಮಂದಿರ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಮಾಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಹಾಗೂ ದೇವಾಲಯದ ಮಾಜಿ ಆಡಳಿತಾಧಿಕಾರಿ ಗೋಪಾಲ್ ರಾವ್ಗೆ ಸಂಬಂಧಿಸಿದ ಡಿಜಿಟಲ್ ಐಡಿಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಹೊಸದಾಗಿ ದಿನೇಂದ್ರ ದಾಸ್ ಹೆಸರಿನಲ್ಲಿ ಟ್ರಸ್ಟ್ನಿಂದ ಐಡಿ ಕ್ರಿಯೇಟ್ ಮಾಡಲಾಗಿದೆ. ಇದೇ ಐಡಿ ಬಳಸುತ್ತಿದ್ದ ಚಂಪತ್ ರಾಯ್ ವಿಐಪಿಗಳಿಗೆ ಪಾಸ್ ನೀಡುತ್ತಿದ್ದರು. ವಿಐಪಿ ಪಾಸ್ ವಿತರಣೆಗೆಂದು ನೀಡಲಾಗಿದ್ದ ಡಿಜಿಟಲ್ ಐಡಿಯನ್ನ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಹಾಗೆಯೇ ಚಂಪತ್ ರಾಯ್ ಅತ್ಯಾಪ್ತ ಆಗಿದ್ದ ಟಿನ್ನು ಯಾದವ್ ಈ ಡಿಜಿಟಲ್ ಐಡಿ ಬಳಸಿ ಭಕ್ತರಿಂದ ಹಣ ವಸೂಲಿ ಮಾಡಿ ವಿಐಪಿ ಪಾಸ್ ವಿತರಿಸುತ್ತಿದ್ದ ಅನ್ನೋದು ಬಹಿರಂಗವಾಗಿದೆ. ಇನ್ನು ರಾಮ ಮಂದಿರದಲ್ಲಿ ಹುಂಡಿ ಹಣ ಎಣಿಸುತ್ತಿದ್ದ 20ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದಾರೆ. ವೇತನ ಆಗದಿರೋದು, ಕೆಲಸಕ್ಕೆ ತಕ್ಕಂತೆ ಸಂಬಳ ಹೆಚ್ಚಿಸದೇ ಇರೋದ್ರಿಂದ ಸಾಮೂಹಿಕವಾಗಿ ರಾಜೀನಾಮೆ ನೀಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, TV9.